ವೀಕ್ಷಕರೇ, ಎಜುಕೇಷನ್ ವರ್ಲ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ಎಜುಕೇಷನ್ ವರ್ಲ್ಡ್ ಇದು ಉಜ್ವಲ ಭವಿಷ್ಯಕ್ಕೆ ರಹದಾರಿ. ವಾಟ್ ನೆಕ್ಸ್ಟ್ PUC ಆದಮೇಲೆ ಅನ್ನೋ ಒಂದು ಪ್ರಶ್ನೆ ಎಲ್ರಿಗೂ ಕೂಡ ಇದ್ದೇ ಇರುತ್ತೆ. ಆ ಪ್ರಶ್ನೆಗೆ ಉತ್ತರ ಕಂಡುಕೊಂಡ ಮೇಲೂ ಕೂಡ ಹಲವಾರು ಅನುಮಾನಗಳಿರುತ್ತೆ, ಡೌಟ್ಗಳಿರುತ್ತೆ, ಏನು ಎತ್ತ ಅನ್ನೋ ಗೊಂದಲಗಳಿರುತ್ತೆ. ಇಂಜಿನಿಯರಿಂಗ್ ಆಯ್ಕೆ ಮಾಡ್ಕೊಂಡ್ರಂತೂ ಅನೇಕ ಪ್ರಶ್ನೆಗಳಿರುತ್ತೆ. ವೃತ್ತಿಪರ ಶಿಕ್ಷಣಕ್ಕೆ ಹೋಗೋದಾಗಿರಬಹುದು, ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಳೋದಾಗಿರಬಹುದು, ಕಾಲೇಜನ್ನು ಆಯ್ಕೆ ಮಾಡ್ಕೊಳ್ಳೋದಾಗಿರಬಹುದು, ಹೀಗೆ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ವೇದಿಕೆಯನ್ನು ನಾವು ನಿಮಗೆ ಕಲ್ಪಿಸಿಕೊಡ್ತಾ ಇದ್ದೀವಿ. ಇವತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. BMS IT ಕಾಲೇಜಿನ ಕಂಪ್ಯೂಟರ್ ಸೈನ್ಸ್ ವಿಭಾಗದ HOD ಆದಂತಹ ಡಾಕ್ಟರ್ ತಿಪ್ಪೇಸ್ವಾಮಿ ಸರ್ ಇದ್ದಾರೆ. ಸರ್ ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ನಮಸ್ಕಾರ. ಎಸ್, ಮೊದಲನೇದಾಗಿ ಇಂಜಿನಿಯರಿಂಗ್ ಅಂತ ಆಯ್ಕೆ ಮಾಡ್ಕೊಂಡ ನಂತರ PUC ನಂತರದಲ್ಲಿ ಸವಾಲು ಅನ್ನೋದು ಅನೇಕ ಎದುರಾಗುತ್ತೆ. ಮೊದಲ ಸವಾಲು ಅನ್ನೋದಾದ್ರೆ ಏನು ಸರ್? ಮೊಟ್ಟ ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಸವಾಲು ಪ್ರಾರಂಭವಾಗುವುದು ಅವರ ರಿಸಲ್ಟ್ PUC ಫಲಿತಾಂಶ ಬಂದ ನಂತರ. PUC ಫಲಿತಾಂಶ ಬಂದ ನಂತರ ಅವರಿಗೆ ಪ್ರವೇಶ ಪರೀಕ್ಷೆ CET ಫಲಿತಾಂಶ ಬರ್ತದೆ. CET ಫಲಿತಾಂಶ ಬಂದ ನಂತರ ಅವರಿಗೆ ಅವರು CETನಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಕು. ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಅದರದ್ದು ಮಾಹಿತಿ ತಿಳ್ಕೊಬೇಕು ಅವರಿಗೆ. ಈ ಆಪ್ಷನ್ ಎಂಟ್ರಿಯನ್ನು ಸರಿಯಾಗಿ ಮಾಡಲಿಲ್ಲ ಅಂದರೆ ಅಲ್ಲೇ ಅವರ ಒಂದು ಟೋಟಲ್ ಪ್ರೋಸೆಸ್ ಡಿರೈಲ್ ಆಗಿ ಹೋಗ್ತದೆ. ಆಪ್ಷನ್ ಎಂಟ್ರಿ, ಸರಿಯಾದ ಕಾಲೇಜು, ಸರಿಯಾದ ಬ್ರ್ಯಾಂಚು, ಅವರಿಗೆ ಯಾವ ಬ್ರ್ಯಾಂಚ್ ಬೇಕು ಅನ್ನೋದನ್ನು ತಿಳಿದುಕೊಂಡು ಆಯ್ಕೆ ಮಾಡಿಕೊಂಡು ಅದನ್ನ ಎಂಟ್ರಿ ಮಾಡಬೇಕಾಗ್ತದೆ. ಈ ವಿಚಾರದಲ್ಲಿ ಹೇಳೋದಾದರೆ ಈಗ ಅರ್ಬನ್ ಮತ್ತು ರೂರಲ್ ಏರಿಯಾದಲ್ಲಿ ಇಬ್ಬರಿಗೂ ಸಮಸ್ಯೆ ಇದೆ. ಅರ್ಬನ್ ಸಮಸ್ಯೆ ಏನಂದರೆ ಅವರಿಗೆ ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ ಎಲ್ಲರ ಹತ್ರನೂ ಕೇಳ್ತಾರೆ. ಬೆಳಿಗ್ಗೆ ಒಂದು ಕಾಲೇಜು, ಸಂಜೆ ಒಂದು ಮತ್ತೆ ಇನ್ನೊಂದು ಯಾವುದೋ ಮತ್ತೊಂದು ಕಾಲೇಜು, ಅದ್ರ ನೆಕ್ಸ್ಟ್ ಇನ್ನೊಂದು ಇಲ್ಲ ಯಾರೋ ಹೇಳಿದ್ರು ಇನ್ನೊಂದು ಬ್ರಾಂಚ್ ಅಂತ ಹೇಳಿ. ಇದು ಅರ್ಬನ್ ಏರಿಯಾದವರ ಸಮಸ್ಯೆ. ಅಂದ್ರೆ ಚಾಯ್ಸ್ ಜಾಸ್ತಿ ಆದ ಕನ್ಫ್ಯೂಷನ್ಸ್ ಕೂಡ ಜಾಸ್ತಿ, ಚಾಯ್ಸ್ ಜಾಸ್ತಿ ಆಗಿ ಕನ್ಫ್ಯೂಷನ್ ಜಾಸ್ತಿ ಆಗಿ ಡಿರೇಲ್ ಆಗ್ತಾ ಇರ್ತಕ್ಕಂಥ ಪ್ರೋಸೆಸ್ ಜಾಸ್ತಿ. ಇದಕ್ಕೆ ಕಾಂಟ್ರರಿಯಾಗಿ ನಮ್ಮ ಹಳ್ಳಿ ಮಕ್ಕಳೇನಿದ್ದಾರೆ, ಹಳ್ಳಿ ಮಕ್ಕಳಿಗೆ ಅವರಿಗೆ ಮಾಹಿತಿ ಕಡಿಮೆ. ಅವರು ಎಲ್ಲೋ ಯಾವುದೋ ಸೈಬರ್ ಸೆಂಟ್ರಿಗೆ ಹೋಗ್ತಾರೆ. ಆ ಸೈಬರ್ ಸೆಂಟ್ರಲ್ಲಿ ಅಲ್ಲಿ ಏನು ಕುಳಿತುಕೊಂಡು ಏನು ಹೇಳ್ತಾನೆ ಅದನ್ನು ಮಾಡ್ತಕ್ಕಂಥವ್ರು ಇದ್ದಾರೆ. ಇನ್ನೂ ಒಂದು ಕ್ಯಾಟಗರಿ ಎರಡರ ಮಧ್ಯನೂ ಇದ್ದಾರೆ. ಎಲ್ಲದನ್ನೂ ಕೇಳ್ಕೊಂಡು ಅಲ್ಲಿ ಇಲ್ಲಿ ಎಲ್ಲ ಕೇಳ್ಕೊಂಡು ಕೊನೆಗೆ ಮತ್ತೆ ಕನ್ಫ್ಯೂಷನ್ಗೆ ಎಂಟರ್ ಆಗ್ತಕ್ಕಂಥವ್ರು ಇದ್ದಾರೆ. ಇದು ಬಹಳ ದೊಡ್ಡ ಸವಾಲು. ಈ ಸವಾಲನ್ನ ಮೆಟ್ಟಿ ನಿಂತು ಅಂದ್ರೆ ಎಲ್ಲದನ್ನು ಸರಿಯಾಗಿ ತಿಳಿದುಕೊಂಡು ಆಪ್ಷನ್ ಎಂಟ್ರಿ ಮಾಡಿದರೆ ಸರಿಯಾ ಯಾವ ಕಾಲೇಜು ಬೇಕು. ಯಾಕೆಂದ್ರೆ ಈ ಆಪ್ಷನ್ ಎಂಟ್ರಿ ಆಧಾರದ ಮೇಲೇನೆ ಈ ಮುಂದಿನ 4 ಸುತ್ತುಗಳು ಅಥವಾ 3 ಸುತ್ತುಗಳು ನಡೆದು ಅವರಿಗೆ ಸರಿಯಾದ ಅವರ ರ್ಯಾಂಕಿಗೆ ಅನುಗುಣವಾಗಿ ಯಾವ ಕಾಲೇಜು ಯಾವ ಬ್ರಾಂಚ್ ಬೇಕು ಅನ್ನೋದು ಕೂಡ ತೀರ್ಮಾನ ಆಗ್ತದೆ. ಹಾಗಾಗಿ ನನ್ನ ಪ್ರಕಾರ ಇದೇ ಅಂದ್ರೆ ಫಸ್ಟ್ ಮೊಟ್ಟ ಮೊದಲ ಸವಾಲು ಆಪ್ಷನ್ ಎಂಟ್ರಿ. ಜೊತೆಗೆ ಎಷ್ಟು ಜನ ಜೊತೆ ಮಾತನಾಡಬೇಕು, ಯಾರ ಜೊತೆಗೆ ಮಾತನಾಡಬೇಕು ಅಂತ ತಿಳಿದು ಮಾತನಾಡೋದು ಒಳ್ಳೆಯದು. ಅದರಲ್ಲೂ ಇತ್ತೀಚೆಗೆ ವಿದ್ಯಾರ್ಥಿಗಳಿಗೆ ಏನಂತಂದ್ರೆ ಅವರ ಸಹಪಾಠಿಗಳು ಏನು ಮಾತನಾಡ್ಕೋತಾರೋ ಅದನ್ನೇ ಅದ್ರ ಪ್ರಕಾರನೇ ಅವರು ಕಾಲೇಜ್ ಆಯ್ಕೆ ಮಾಡ್ಕೊಳೋದಾಗಬಹುದು. ಯಾರೋ ಒಬ್ಬ ವಿದ್ಯಾರ್ಥಿ ಕಡಿಮೆ ರ್ಯಾಂಕಿಂಗ್ ಇರ್ತಕ್ಕಂಥವ್ನು, ಅಂದ್ರೆ ರ್ಯಾಂಕಿಂಗ್ ಅಂತ ಉತ್ತಮವಾಗಿ ಇಲ್ಲದೆ ಇದ್ರೂ ಕೂಡ ಯಾವುದೋ ಕಾಲೇಜ್ ಹೋಗ್ತಾನೆ ಅಂತ ಹೇಳಿ ಉತ್ತಮವಾಗಿ ರ್ಯಾಂಕ್ ಇದ್ದಂಥವನು ಕೂಡ ಅಲ್ಲಿಗೆ ಹೋಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಹಿಂದೆ ನಿದರ್ಶನಗಳನ್ನು ನೋಡಿದ್ದೇವೆ. ಸೊ ಇದ್ರ ಕಡೆ ಪೇರೆಂಟ್ಸ್ ಕೂಡ ಗಮನ ಹರಿಸಬೇಕಾಗ್ತದೆ. ಓಕೆ, ಈಗ ನೆಕ್ಸ್ಟ್ ಬರೋದೇ ಕೋರ್ಸ್ಗಳ ಆಯ್ಕೆ ಅಂತ. ಕೋರ್ಸ್ಗಳ ಆಯ್ಕೆ ಸಂದರ್ಭದಲ್ಲೂ ಕೂಡ ಇಡುವುದು ಉಂಟು. ಕನ್ಫ್ಯೂಷನ್ಸು, ಗೊಂದಲಗಳು ಇದ್ದೇ ಇರುತ್ತೆ. ಕೋರ್ಸ್ಗಳು ಸಿಗಲಿಲ್ಲ ಆ ಕಾಲೇಜ್ನಲ್ಲಿ, ಪರ್ಟಿಕ್ಯುಲರ್ ಇವ್ರು ಕೇಳೋ ಕಾಲೇಜ್ನಲ್ಲಿ ಆ ಕೋರ್ಸ್ ಸಿಗಲಿಲ್ಲ ಅಂತೇಳಿ ಬೇಸರ ಮಾಡ್ಕೊಳ್ಳೋರು ಉಂಟು. ಸೊ ಅವರಿಗೆ ಏನು ಹೇಳ್ತಾರೆ? ಕೋರ್ಸ್ಗಳ ಆಯ್ಕೆ ಅನ್ನೋದು ಈಗ ಇವತ್ತಿನ ಒಂದು ಟ್ರೆಂಡ್ ಅಂತ ನೋಡಿದಾಗ ಈ ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸು, ಇನ್ಫಾರ್ಮೇಷನ್ ಸೈನ್ಸು ಮತ್ತೆ ಫರ್ದರ್ ಡಿವಿಷನ್ ಆಗಿ ಅದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಮಷಿನ್ ಲರ್ನಿಂಗು, ಡೇಟಾ ಸೈನ್ಸಸ್ ಈ ಥರ ಎಲ್ಲ ಕೋರ್ಸ್ಗಳೆಲ್ಲ ಬಂದಿದೆ ಒಂದು ಕಡೆ. ಈಗ ಯಾರನ್ನ ಕೇಳಿದ್ರು ಕೂಡ ಎಲ್ಲ ಸಜೆಷನ್ಸು ಕೂಡ ಇದನ್ನೇ ತಗೊಳ್ಳಿ ಅಂತ. ಈಗ ಮತ್ತೆ ಎರಡನೇ ಸವಾಲು ಅವರಿಗೆ ಯಾವ್ದು ಬರ್ತದೆ ಅಂದ್ರೆ ಅವರಿಗೆ ಅವರ ರ್ಯಾಂಕಿಗೆ ಈಗ ಏನು ಅವರು ಸಲಹೆ ಪಡ್ಕೊಂಡು ತೀರ್ಮಾನ ಮಾಡ್ಕೊಂಡಿರ್ತಾರೆ ಕಂಪ್ಯೂಟರ್ ಸೈನ್ಸೇ ಬೇಕು ಅಂತಕ್ಕಂಥದ್ದು ಅವರಿಗೆ ಅವರು ಅಂದ್ಕೊಂಡಿರ್ತಕ್ಕಂಥ ಕಾಲೇಜಲ್ಲಿ ಸಿಗಲ್ಲ. ಇಲ್ಲಿ ಬರೋದು ಕಂಪ್ಯೂಟರ್ ಸೈನ್ಸನ್ನು
ನಾನು ಸಲಹೆ ತಗೊಂಡು ನಾನು ತೀರ್ಮಾನ ಮಾಡಿದ್ದೇನೆ, ಏನು ಮಾಡೋದು, ಆ ಸಿಕ್ಕಿದ ಕಾಲೇಜ್ಗೆ ಹೋಗೋದ ಅಥವಾ ಮೇಲ್ಮಟ್ಟದ ರ್ಯಾಂಕಿಂಗ್ಗಳ ಕಾಲೇಜ್ಗಳಿಗೆ ಹೋಗೋದು ಅನ್ನೋ ಸಮಸ್ಯೆಯಲ್ಲಿ ತೊಳೆದಾಡ್ತಾರೆ. ಸೊ ಇದು ಎರಡನೇ ಸವಾಲು. ಸಲಹೆ ಇದಕ್ಕೆ ಏನಂತಂದರೆ, ಸೂಕ್ತವಾಗಿ ಕಾಲೇಜನ್ನು ಆಯ್ಕೆ ಮಾಡುವಾಗ ಕಾಲೇಜಲ್ಲಿ ಆ ಮೂಲ ಸೌಲಭ್ಯಗಳು ಮತ್ತು ಉತ್ತಮ ಬೋಧನೆ ಇರ್ತಕ್ಕಂಥ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕಾದದ್ದು ಅನಿವಾರ್ಯ. ಈಗ ಕಂಪ್ಯೂಟರ್ ಸೈನ್ಸು ಅಂತ ಹೇಳಿ ಏನು ಬೋಧನಾನುಭವ ಇಲ್ಲದೆ ಇರತಕ್ಕಂಥ ಕಾಲೇಜು ಅಥವಾ ಮೂಲ ಸೌಲಭ್ಯ ಇಲ್ಲದೆ ಇರತಕ್ಕಂಥ ಕಾಲೇಜುಗಳಿಗೆ ಹೋಗೋದಕ್ಕಿಂತ ಎಲ್ಲದೂ ಕೂಡ ಚೆನ್ನಾಗಿದ್ದು ಮಾಡರೇಟ್ ಆಗಿರ್ತಕ್ಕಂಥ ಕಾಲೇಜನ್ನು ಆಯ್ಕೆ ಮಾಡ್ಕೋಬಹುದಾಗ್ತದೆ ರ್ಯಾಂಕಿಂಗ್ ಅನುಗುಣವಾಗಿ. ರ್ಯಾಂಕಿಂಗ್ ಚೆನ್ನಾಗಿದ್ರೆ ಈ ಸಮಸ್ಯೆ ಬರೋಲ್ಲ. ರ್ಯಾಂಕಿಂಗ್ ಕಡಿಮೆ ಇದ್ದಂಥವರು ಕೆಲವು ಬ್ರ್ಯಾಂಚ್ ಕಂಪ್ಯೂಟರ್ ಸೈನ್ಸು, ಇನ್ಫಾರ್ಮೇಷನ್ ಸೈನ್ಸು ಇಂಥ ಒಂದು ಬ್ರ್ಯಾಂಚ್ಗಳನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥ ವಿಚಾರದಲ್ಲಿ ಬಹಳ ಹುಷಾರಾಗಿರ್ಬೇಕಾಗ್ತದೆ. ಬಹಳ ಎಚ್ಚರಿಕೆಯಿಂದ ಕಾಲೇಜನ್ನು ತೀರ್ಮಾನ ಮಾಡಬೇಕಾಗ್ತದೆ. ಇದು ನನ್ನ ಸಲಹೆ. ಅದಕ್ಕೆ ಪೇರೆಂಟ್ಸ್ನು ಕೂಡ ಸೇರ್ಕೋಬೇಕಾಗ್ತದೆ. ನಿಜ ನಿಜ. ಈಗ ನೀವು ಹೇಳಿದ್ರಿ ಈ ಕೋರ್ಸ್ಗಳ ಆಯ್ಕೆಯಲ್ಲೂ ಕೂಡ ನಗರ ಪ್ರದೇಶದ ವಿದ್ಯಾರ್ಥಿಗಳ ಮನಸ್ಥಿತಿ ಹೇಗಿರುತ್ತೆ, ಪ್ರಾದೇಶಿಕ ವಿದ್ಯಾರ್ಥಿಗಳ ಮನಸ್ಥಿತಿ ಹೇಗಿರುತ್ತೆ ಅಂತ. ಅದ್ರ ಜೊತೆಗೆ ಈಗ ಪ್ರಾದೇಶಿಕ ಭಾಷೆಯಲ್ಲೇನೆ ಇಂಜಿನಿಯರಿಂಗ್ ಕಲಿಕೆ ಅನ್ನೋದು, ಕನ್ನಡದಲ್ಲಿ ಇಂಜಿನಿಯರಿಂಗ್ ಕಲಿತ್ರೆ ಮುಂದೆ ಬರುವಂತಹ ಸವಾಲುಗಳು ಏನು, ಮಾರಕ ಆಗುತ್ತಾ, ಪೂರಕ ಆಗುತ್ತಾ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ? ಅದ್ರ ಬಗ್ಗೆ ಏನು ಹೇಳ್ತೀರಿ? ಇದು ಪ್ರಮುಖವಾದ ಪ್ರಶ್ನೆ. 2021ನೇ ಸಾಲಿನಿಂದ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಅಂತ ಏನು ಹೇಳ್ತೀವಿ, AICTE ಒಂದು ಕಾರ್ಯಕ್ರಮ ಕೊಟ್ಟಿದೆ. ಆ ಕಾರ್ಯಕ್ರಮದ ಪ್ರಕಾರ ಮಾತೃಭಾಷೆಯಲ್ಲೇ ಎಂಜಿನಿಯರಿಂಗ್ ಶಿಕ್ಷಣ. ಮಾತೃಭಾಷೆಯಲ್ಲಿ ಎಂಜಿನಿಯರಿಂಗ್ ಶಿಕ್ಷಣ ಅಂದರೆ ಭಾರತದಾದ್ಯಂತ ಇರತಕ್ಕಂಥ 12 ಭಾಷೆಗಳನ್ನು ಗುರುತಿಸಿ 12 ಭಾಷೆಗಳಲ್ಲೂ ಕೂಡ ಎಂಜಿನಿಯರಿಂಗ್ ಶಿಕ್ಷಣ ಕೊಡಬೇಕು ಅಂತಕ್ಕಂಥ ಒಂದು ತೀರ್ಮಾನ ಮಾಡಿದ್ದಾರೆ. ಆ ತೀರ್ಮಾನ ಯಾವುದರ ಆಧಾರದ ಮೇಲೆ ಅಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿಯ ಆಧಾರದ ಮೇಲೆ ಮಾಡಿದ್ದಾರೆ. ಮಾತೃಭಾಷೆಯಲ್ಲೇ ಉನ್ನತ ಶಿಕ್ಷಣವನ್ನು ಕೊಟ್ಟರೆ ಅದರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ, ಕಲಿಕೆ ಚೆನ್ನಾಗಿರ್ತದೆ ಅಂತ ಮಾಡಿದ್ದಾರೆ. ಇದನ್ನ ಕಳೆದ ವರ್ಷ ಪ್ರಯೋಗ ಮಾಡಲಾಗಿ ಹೆಚ್ಚಿನ ವಿದ್ಯಾರ್ಥಿಗಳು ಇದ ಕಡೆ ಗಮನ ತೋರಿಸಿಲ್ಲ. ನಾನು ರಾಷ್ಟ್ರ ಮಟ್ಟದಲ್ಲಿ ಮಾತನಾಡೋದಾದರೆ 14.5 ಲಕ್ಷ ವಿದ್ಯಾರ್ಥಿಗಳು ಎಂಜಿನಿಯರಿಂಗ್ ಸ್ಟ್ರೀಮಿಗೆ ಕಳೆದ ವರ್ಷ ಸೇರಿದರೂ ಕೂಡ ಬರೀ 600 ವಿದ್ಯಾರ್ಥಿಗಳು ಮಾತ್ರ ಮಾತೃಭಾಷೆ ಶಿಕ್ಷಣದಲ್ಲಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅಂದರೆ ಈ ಎಂಜಿನಿಯರಿಂಗ್ ಶಿಕ್ಷಣ ಮಾತೃಭಾಷೆ ಅಂದರೆ ಈ ಕನ್ನಡ ಮೀಡಿಯಮಲ್ಲಿ ಹಿಂದಿ ಮೀಡಿಯಂ ಇರ್ಬೋದು, ಮರಾಠಿ ಮೀಡಿಯಂ ಇರ್ಬೋದು, ತೆಲುಗು ಮೀಡಿಯಂ ಇರ್ಬೋದು, ಇದನ್ನು ನೋಡಿದಾಗ ಹೆಚ್ಚಿನ ಸಂಖ್ಯೆ ಈಗ 600 ವಿದ್ಯಾರ್ಥಿಗಳು ಅಪ್ರಾಕ್ಸಿಮೇಟ್ ಮಾಡ್ಕೊಂಡಿರೋದ್ರಲ್ಲಿ 300 ವಿದ್ಯಾರ್ಥಿಗಳು 350 ವಿದ್ಯಾರ್ಥಿಗಳು ಹಿಂದಿ ಮಾಧ್ಯಮದಲ್ಲಿ ತಗೊಂಡಿದ್ದಾರೆ, ಕನ್ನಡದಲ್ಲಿ ಯಾರೂ ತಗೊಂಡಿಲ್ಲ. ಆದರೂ ಕೂಡ ಸರ್ಕಾರ ಮತ್ತೆ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅನುಷ್ಠಾನಗೊಳಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಮತ್ತೆ ಅವರಿಗೆ ಅವಕಾಶ ಮಾಡಿಕೊಟ್ಟಿದೆ. ಯಾವ ರೀತಿ ಕನ್ನಡದಲ್ಲೇ ಪಠ್ಯ ಪುಸ್ತಕಗಳ ಸಿದ್ಧತೆ ನಡೀತಾ ಇದೆ, ಕನ್ನಡದಲ್ಲಿ ಪಾಠ ಮಾಡಲಿಕ್ಕೆ ಕಾಲೇಜುಗಳನ್ನು ಕರ್ನಾಟಕ ರಾಜ್ಯದಲ್ಲಿ 2 ಎಂಜಿನಿಯರಿಂಗ್ ಕಾಲೇಜುಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆ 2 ಎಂಜಿನಿಯರಿಂಗ್ ಕಾಲೇಜುಗಳು ಕನ್ನಡದಲ್ಲಿ ಬೋಧನೆ ಮಾಡಲಿಕ್ಕೆ, ಎಂಜಿನಿಯರಿಂಗ್ ಅನ್ನು ಬೋಧನೆ ಮಾಡಲಿಕ್ಕೆ ರೆಡಿ ಇದ್ದಾರೆ. ಆದರೆ ಸೇರ್ತಕ್ಕಂಥವ್ರು ಬಹಳ ಹಿಂದೇಟಾಗ್ತಾ ಇದ್ದಾರೆ. ಕಾರಣಗಳು ಹಲವಾರು ಇರಬಹುದು. ಇದು ಯಾಕೆಂದ್ರೆ ಇದು ಡಿಬೇಟಬಲ್ ಕ್ವಶನ್. ಇದು ಮಾತೃಭಾಷೆಯಲ್ಲಿ ಇಂಜಿನಿಯರಿಂಗ್ ಶಿಕ್ಷಣ ಹೌದು ಅಲ್ವೋ ಅಂತ ನಾನು ಅದ್ರ ಬಗ್ಗೆ ತೀರ್ಮಾನ ಕೊಡ್ಲಿಕ್ಕೆ ಹೋಗೋದಿಲ್ಲ. ಅದು ಯಾಕೆಂತಂದರೆ ಮಾತೃಭಾಷೆಯಲ್ಲಿ ಕೆಲವು ಕಡೆ ನೋಡಿದ್ರೆ, ಜರ್ಮನಿನಲ್ಲಿ ಹೋದರೆ ಜರ್ಮನ್ ಭಾಷೆಯಲ್ಲಿ ಎಲ್ಲ ಕಂಪ್ಲೀಟ್ ಉನ್ನತ ಶಿಕ್ಷಣ ನಡೀತಾ ಇದೆ. ಸೊ ಅದೇ ಮಾದರಿನಲ್ಲಿ ಈಗ ಕಡಿಮೆ ಇರಬಹುದು, ಮುಂದಿನ ದಿನಗಳಲ್ಲಿ ಇದು ಜಾಸ್ತಿ ಆಗ್ಬೋದು. ಇಂಟೆನ್ಸಿಟಿ ಚೆನ್ನಾಗಿ ನಂತರ ಅದರದ್ದು ಪರಿಣಾಮ ಚೆನ್ನಾಗಿರ್ಬೋದೇನೋ ಗೊತ್ತಿಲ್ಲ. ಚಾಲೆಂಜಸ್ ಇದೆ ಅಲ್ವಾ ಸರ್? ಈಗ ಶಿಕ್ಷಣವನ್ನು ಮುಗಿಸಿ ನಂತರದಲ್ಲಿ ಬೇರೆ ದೇಶಕ್ಕೆ ಹೋಗ್ತೀನಿ ಅನ್ನೋರ್ಗಾಗಿರ್ಬೋದು, ಅಥವಾ ವಿದೇಶಕ್ಕೆ ಹೋಗಿ ಕೆಲಸ ಮಾಡಬೇಕು ಅನ್ನೋರು ಅನೇಕರ ಕನಸು ಕೂಡ ಆಗಿರುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಒಂದು ಚಾಲೆಂಜಿಂಗ್ ಇದು ಅಂತ ಅನ್ಸಲ್ವಾ? ಅಥವಾ ಆ ಟೈಮಲ್ಲಿ ಏನಾದ್ರು ಸಮಸ್ಯೆ ಆಗೋ ಚಾನ್ಸಸ್ ಇದೆಯಾ? ಇಲ್ಲ, ಅದು ತಾವು ಹೇಳ್ತಿರೋದು ಕರೆಕ್ಟ್ ಆಗಿದೆ. ಈಗ ನೀವು ಪೋಷಕರ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ಹೇಳ್ತಾ ಇದ್ದೀರಾ. ಈಗ ಎಂಜಿನಿಯರಿಂಗ್ ಶಿಕ್ಷಣ ಅಂತಕ್ಕಂಥದ್ದು ಅದು ಅಂತಾರಾಷ್ಟ್ರೀಯ ಶಿಕ್ಷಣ. ಎಂಜಿನಿಯರಿಂಗ್ ಓದಂತವರು ಯಾವ ದೇಶಕ್ಕೆ ಕೆಲಸ ಮಾಡ್ಲಿಕ್ಕೆ ಅವಕಾಶಗಳು ಇರ್ತಕ್ಕಂಥದ್ದು. ನೀವು ಹೇಳ್ತಾ ಇರೋದೇನಂದ್ರೆ ಅವ್ರು ಕನ್ನಡದಲ್ಲಿ ಅಥವಾ ಮಾತೃಭಾಷೆಯಲ್ಲಿ ಅವನು ವಿದ್ಯಾಭ್ಯಾಸವನ್ನು ಮಾಡಿ ಹೇಗೆ ಮುಂದೆ ಮ್ಯಾನೇಜ್ ಮಾಡ್ತಾನೆ, ಅವನ ಕೆರಿಯರ್ ಅನ್ನ, ಅವನ
ಕೆಲಸವನ್ನ ಬೇರೆ ದೇಶದವರನ್ನ ಬೇರೆ ಭಾಷೆಯವರನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಅಂತಕ್ಕಂಥದ್ದು ನಿಮ್ಗೆ. ಬಟ್ ಅದಕ್ಕೆ ಹೇಳೋದಾದ್ರೆ 4 ವರ್ಷದ ನಂತರ ಫಿನಿಶಿಂಗ್ ಸ್ಕೂಲ್ ಅಂತ ಕೊಡಬಹುದು. ಆ ಫಿನಿಶಿಂಗ್ ಸ್ಕೂಲಲ್ಲಿ ಹೌ ಟು ಮೀಟ್ ದೋಸ್ ಚಾಲೆಂಜಸ್ ಆಫ್ ಇಂಟರ್ನ್ಯಾಷನಲ್ ಸಿನಾರಿಯೋ ಅಂತ ಕೊಟ್ಟು ಅವರಿಗೆ ಮುಂದೆ ಕಳಿಸಬಹುದಾಗ್ತದೆ. ಯಾಕಂದ್ರೆ ಆ ಬ್ರಿಡ್ಜ್ ಕೋರ್ಸ್ ಟು ಬ್ರಿಡ್ಜ್ ದ ಗ್ಯಾಪ್ ಬಿಟ್ವೀನ್ ದಟ್ ಇಂಟರ್ನ್ಯಾಷನಲ್ ಸಿನಾರಿಯೋ ಆ್ಯಂಡ್ ದಿಸ್ ಎಜುಕೇಶನ್ ಇನ್ ಮದರ್ ಟಂಗ್ ಅಂತ ಏನಿದೆ, ಇವೆರಡರ ಮಧ್ಯೆ ಒಂದು ಆ ಕೊಂಡಿಯ ರೂಪದಲ್ಲಿ ಒಂದು ಬ್ರಿಡ್ಜ್ ಕೋರ್ಸ್ ಅನ್ನ ಕೊಟ್ಟು ಅಥವಾ ಫಿನಿಶಿಂಗ್ ಸ್ಕೂಲಲ್ಲಿ ಒಂದು 6 months ಕೊಟ್ಟು ಕಳಿಸಿದ್ರೆ ಮಾತೃಭಾಷೆನಲ್ಲಿ ನಮ್ಮ ಇಂಜಿನಿಯರಿಂಗ್ ಶಿಕ್ಷಣ ತುಂಬಾ ಚೆನ್ನಾಗಿ ಅರ್ಥನೂ ಆಗಿರುತ್ತೆ. ಹೌದು. ಯಾಕಂತಂದ್ರೆ ಎಷ್ಟೋ ಸಂದರ್ಭದಲ್ಲಿ ಶಿಕ್ಷಣ ಕಲಿಯುವಿಕೆಯ ಭಾಷೆಗೆ ಅನುಗುಣವಾಗಿ ಕಲಿಯೋದಕ್ಕಾಗ್ಲಿಲ್ಲ ಅನ್ನೋ ಕಾರಣಕ್ಕೆ ಅರ್ಥ ಆಗಿರಲ್ಲ. ಎಷ್ಟೋ ಸಂದರ್ಭದಲ್ಲಿ PUC ವರ್ಗೂನು SSLC ವರ್ಗೂನು ಕೂಡ ಮಾತೃಭಾಷೆಯಲ್ಲಿ ಕಲ್ತ್ಕೊಂಡು ಬಂದ್ಬಿಟ್ಟಿರ್ತಾರೆ. ಬಟ್ ಎಷ್ಟು ಇಂಟೆಲಿಜೆಂಟ್ ಆಗಿರ್ತಾರೆ, ಅಥವಾ ಭಾಷೆ ಬದಲಾಗಿದ ತಕ್ಷಣ ಅವರ ಒಂದು ಇದು ಕೂಡ IQ ಕೂಡ ಬದಲಾಗುತ್ತೆ. ಅಂದ್ರೆ ಗ್ರಹಿಕೆ, ಕಲಿಯುವಿಕೆ ಕೂಡ ಬದಲಾಗ್ತಾ ಹೋಗುತ್ತೆ. ಮಾರ್ಕ್ಸ್ಗಳ ವೇರಿಯೇಷನ್ ಆಗುತ್ತೆ. ತುಂಬಾ ಆಕ್ಟಿವ್ ಆಗಿರೋ ಸ್ಟೂಡೆಂಟ್ ಡಲ್ ಆಗಿರೋದನ್ನ ನೋಡ್ತೀವಿ. ಶಿಕ್ಷಣ ತಜ್ಞರ ಪ್ರಕಾರ ಮಾತೃಭಾಷೆಯಲ್ಲಿ ಕಲ್ತಂತ ಶಿಕ್ಷಣ ಬಹಳ ಶ್ರೇಷ್ಠವಾದ ಶಿಕ್ಷಣವಾಗಿರ್ತದೆ. ಮಾತೃಭಾಷೆಯಲ್ಲಿ ಅವನು ಓದಿ ಮಾತೃಭಾಷೆಯಲ್ಲಿ ಬರೀತಕ್ಕಂಥ ಉತ್ತರಗಳೇನಿರ್ತದೆ ಅವು ಬಹಳ ಪರಿಣಾಮಕಾರಿಯಾಗಿರ್ತವೆ. ಅದೇ ರೀತಿ ಮಾತೃಭಾಷೆಯಲ್ಲಿ ಎಂಜಿನಿಯರಿಂಗ್ ಶಿಕ್ಷಣವನ್ನು ಕಲ್ತ್ರೆ ಅವನ ಕಂಟ್ರಿಬ್ಯೂಷನ್ ಟು ದ ಕಮ್ಯುನಿಟಿ ಫರ್ದರ್ ಮುಂದಿನ ದಿನಗಳಲ್ಲಿ ಅವನು ಕೊಡ್ತಕ್ಕಂಥದ್ದು ಬಹಳ ಚೆನ್ನಾಗಿರ್ತಕ್ಕಂಥದ್ದು ಅನ್ನೋದು ಶಿಕ್ಷಣ ತಜ್ಞರ ಅಭಿಪ್ರಾಯ. ಅದ್ರ ಪ್ರಕಾರ ಇದನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಅದು ಯಾವ ರೀತಿ ಜನ ಸ್ವೀಕರಿಸ್ತಾರೋ, ವಿದ್ಯಾರ್ಥಿಗಳು ಸ್ವೀಕರಿಸ್ತಾರೋ ನೋಡ್ಬೇಕಾಗ್ತದೆ. ಎಸ್, ಅದ್ರ ಜೊತೆಗೆ NEP ನ್ಯೂ ಎಜುಕೇಷನ್ ಪಾಲಿಸಿ, ಸೊ ಯಾವ ರೀತಿಯಾಗಿ ಅಂದರೆ ಈಗ ಕೋರ್ಸ್ಗಳು ಅಂತ ಬಂದಾಗ ಮೇನ್ ಕೋರ್ಸು ಅಥವಾ ಸಬ್ ಕೋರ್ಸ್ ತೆಗೆದುಕೊಳ್ಳುವಂತಹ ಅಥವಾ ಮೇನ್ ಸ್ಟ್ರೀಮು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಆಯ್ಕೆ ಮಾಡಿಕೊಂಡ್ರೆ ಒಳ್ಳೆಯದು, ಉತ್ತಮ ಅಂತ ಹೇಳ್ತೀರಿ? ಅಂದ್ರೆ ಈಗ ನೀವು ಯಾವ ಬ್ರಾಂಚ್ಗಳು ಸೆಲೆಕ್ಟ್ ಬ್ರಾಂಚ್ ಹೌದು, ಈಗ ಬ್ರಾಂಚು ಮತ್ತೆ ಸಬ್ ಬ್ರಾಂಚ್ ಅಂತ ಏನೋ ಇರುತ್ತಲ್ವಾ ಅದರಲ್ಲಿ. ಸೊ ಈ ಸಂದರ್ಭದಲ್ಲೂ ಕೂಡ ಅವರು ಅಂದ್ರೆ ಈಗ ಮೇನ್ ತಗೊಳ್ಬೇಕಾದಂತಹ ಬ್ರಾಂಚ್ಗಳು ಸಿಗಲ್ಲ ಅಂತಹ ಸಂದರ್ಭದಲ್ಲಿ ಹೇಗೆ? ನಿಮ್ಮ ಪ್ರಶ್ನೆ ನಾನು ಈ ತರ ಅರ್ಥ ಮಾಡ್ಕೊಂಡಿದ್ದೇನೆ. ಸೊ ಕೆಲವು ವಿದ್ಯಾರ್ಥಿಗಳಿಗೆ ರ್ಯಾಂಕಿಂಗ್ ಅವ್ರದ್ದು ಅಷ್ಟೊಂದು ಚೆನ್ನಾಗಿಲ್ಲದೆ ಇರೋ ಕಾರಣದಿಂದಾಗಿ ಅವ್ರಿಗೇನಾದರೂ ಅವರು ಇಷ್ಟಪಟ್ಟಂತಹ ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸು ಅಥವಾ ಇನ್ಫಾರ್ಮೇಶನ್ ಸೈನ್ಸ್ ಸಿಗಲಿಲ್ಲ ಅಂದ್ರೆ ಸೊ ಅವರು ಯಾವ ರೀತಿ ಮ್ಯಾನೇಜ್ ಮಾಡಬಹುದು ಅಂತ ನೀವು ಕೇಳ್ತಾ ಇದ್ದೀರಿ. ಸೊ ಅದಕ್ಕೂ ಕೂಡ ಆಪ್ಷನ್ ಇದೆ. ಈಗ ಯಾವುದು ಸಿಗಲಿಲ್ಲ ಅಂದ್ರೂ ಕೂಡ ಯಾವುದೇ ಬೇರೆ ಬ್ರಾಂಚ್ ತಗೊಂಡ್ರು ಕೂಡ ಆ ಬೇರೆ ಬ್ರಾಂಚಿನ ಜೊತೆಗೆ ಈ ಮೈನರ್ ಡಿಗ್ರಿ ಅಂತ ಒಂದಿದೆ. ಆ ಮೈನರ್ ಡಿಗ್ರಿ ಏನಂತಂದ್ರೆ, ಈಗ ನಾವು ಇವತ್ತಿನ ಸಿನಾರಿಯೋ ನೋಡಿದ್ರೆ ಯಾವುದೇ ನಾವು ಪ್ಲೇಸ್ಮೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಏನು ಹೇಳ್ತೀವಿ, ಅಂಕಿಅಂಶಗಳು ನೋಡಿದಾಗ ಯಾವುದೇ ಬ್ರ್ಯಾಂಚಿನ ವಿದ್ಯಾರ್ಥಿ ಅವರು ಸಿವಿಲ್ ಇರ್ಬೋದು, ಮೆಕ್ಯಾನಿಕಲ್ ಇರ್ಬೋದು, ಬಯೋಟೆಕ್ನಾಲಜಿ ಇರ್ಬೋದು, ಕಂಪ್ಯೂಟರ್ ಸೈನ್ಸು, ಇನ್ಫಾರ್ಮೇಷನ್ ಸೈನ್ಸ್ ಯಾವುದಿದ್ರೂ ಕೂಡ ಅಲ್ಟಿಮೇಟ್ಲಿ ಎಲ್ಲರೂ ಕೂಡ ಸಾಫ್ಟ್ವೇರ್ ಕಡೆ ಹೋಗ್ತಾ ಇರೋದ್ರಿಂದ, ಸಾಫ್ಟ್ವೇರ್ ಟೆಕ್ನಾಲಜಿ ಕಡೆ ಹೋಗ್ತಾ ಇರೋದ್ರಿಂದ, ಜಾಬ್ಸ್ ಅಲ್ಲಿ ಹೆಚ್ಚಿನ ಓಪನಿಂಗ್ಸ್ ಇರೋದ್ರಿಂದ ಸೊ ಅವರು ಬರೀ ಮೆಕ್ಯಾನಿಕಲ್ ಓದೋರು ಕೂಡ ಅಲ್ಲಿ ಸೆಲೆಕ್ಟ್ ಆಗ್ತಾ ಇದ್ದಾರೆ ಅಂತಂದ್ರೆ ಈಗಲೂ ಕೂಡ ಮೆಕ್ಯಾನಿಕಲ್ ತಗೊಂಡ್ಬಿಟ್ಟು ಸೊ ಮೈನರ್ ಡಿಗ್ರಿ ಈ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಏನಿದೆ ಮೈನರ್ ಡಿಗ್ರಿ ಒಂದು ಅವಕಾಶ ಕೊಟ್ಟಿದೆ. ಆ ಮೈನರ್ ಡಿಗ್ರಿನಲ್ಲಿ 18 ಕ್ರೆಡಿಟ್ಸ್ ಒಂದು ಅದನ್ನ ಒಂದು ಸೆಟ್ ಆಫ್ ಕೋರ್ಸಸ್ ನ ಕೊಟ್ಟಿದ್ದಾರೆ. ಆನ್ಲೈನ್ ಅಲ್ಲಿ ಅದನ್ನ ಈ ಮೂಕ್ಸ್ ಅಂತ ಹೇಳ್ತೀವಿ, ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸ್ಗಳನ್ನ ಮಾಡಿಕೊಂಡ್ರು 18 ಕ್ರೆಡಿಟ್ ನ 2 ವರ್ಷಗಳಲ್ಲಿ ಮುಗಿಸ್ಕೊಂಡ್ರೆ, ಕೊನೆಯ 2 ವರ್ಷಗಳಲ್ಲಿ ಮುಗಿಸ್ಕೊಂಡ್ರೆ ಆ ಗ್ರಾಜ್ಯುಯೇಟ್ಗೆ ಅವನು ಏನು ಹೊರಗೆ ಬರ್ತಾನೆ, ಅವನು ಮೇಜರ್ ಮೆಕ್ಯಾನಿಕಲ್ ಇದ್ರೂ ಕೂಡ ಅವನು ಮೈನರ್ ಕಂಪ್ಯೂಟರ್ ಸೈನ್ಸ್ ಆಗಿ ಬರ್ತಾನೆ. ಈಗ ಅವನು ಮೈನರ್ ಇಲ್ಲದೆ ಇದ್ರೂ ಕೂಡ ಅವನು ಕಂಪ್ಯೂಟರ್ ಸೈನ್ಸ್ ಯಾರ್ಯಾರು IT ಹೋಗ್ತಾ ಇದ್ದಾರೆ, ಆಲ್ರೆಡಿ ಹೋಗ್ತಾ ಇದ್ದಾರೆ, ಅದ್ರ ಜೊತೆಗೆ ಈ ಏನು ನಾವು ಮೈನರ್ ಡಿಗ್ರಿನ ಕೂಡ ತಗೊಂಡ್ಬಿಟ್ರೆ ಸೊ ಆಬ್ವಿಯಸ್ಲಿ ಇನ್ನು ಸಹಜವಾಗಿ ಅವ್ರ ಜಾಬ್ ಆಪರ್ಚುನಿಟಿ ಸಮಸ್ಯೆ ಸುಗಮವಾಗುತ್ತೆ, ದಾರಿ ಸುಗಮವಾಗ್ತದೆ. ಅವರ ಜಾಬ್ ಆಪರ್ಚುನಿಟಿ ಸಮಸ್ಯೆನು ವೈಡ್ ಆಗುತ್ತೆ, ಬೇಕಾದ್ರೆ ಹಿಂಗೂ ಹೋಗ್ಬೋದು ಹಿಂಗೂ ಹೋಗ್ಬೋದು. ಅದು ಈಗ ಅದ್ರ ಜೊತೆ ತಾವು ಹೇಳಿದ್ರೆ ಈಗ ರಾಷ್ಟ್ರೀಯ ಶಿಕ್ಷಣ ನೀತಿನೂ ಕೂಡ ಅದೇ ಹೇಳ್ತದೆ. ಈಗ ಯಾವುದೇ ಒಂದು ಎಂಜಿನಿಯರಿಂಗ್ ಸಂಸ್ಥೆನಲ್ಲಿ ಯಾವ ಡಿಪಾರ್ಟ್ಮೆಂಟ್ಗಳಿದ್ರೂ ಕೂಡ ಸೊ ದೇರ್ ಮಸ್ಟ್ ನಾಟ್ ಬಿ ಎನಿ ಬ್ಯಾರಿಯರ್ಸ್, ಅಂದ್ರೆ ಈ ಕಂಪಾರ್ಟ್ಮೆಂಟಲೈಸೇಷನ್ ಇರಬಾರ್ದು ಅಂತಕ್ಕಂಥದ್ದು. ಸೊ ಅಂದ್ರೆ
ಯಾವುದು ಅಂದರೆ ಒಬ್ಬ ಎಂಜಿನಿಯರು ಅವನು ಒಂದು ಸಮಸ್ಯೆಗೆ ಉತ್ತರವನ್ನು ಕಂಡುಹಿಡಿಯುವಾಗ ಅದಕ್ಕೊಂದು ಸೊಲ್ಯೂಷನ್ ಕೊಡುವಾಗ ಒಂದೇ ಬ್ರಾಂಚ್ನಿಂದ ಆಗೋದಿಲ್ಲ. ಇಟ್ ಮಸ್ಟ್ ಬಿ ವಿತ್ ಅದರ್ ಬ್ರಾಂಚಸ್. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ವಿತ್ ಮೆಕ್ಯಾನಿಕಲ್, ವಿತ್ ಎಲೆಕ್ಟ್ರಿಕಲ್, ವಿತ್ ಎಲೆಕ್ಟ್ರಾನಿಕ್ಸ್ ಬೇಕಾಗ್ತದೆ. ಸೊ ಆ ಕಾರಣಕ್ಕಾಗಿ ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಇದನ್ನ ಉತ್ತೇಜನ ಕೊಡ್ತಾ ಇದೆ. ಈಗ ಅದೇ ಕಾರಣಕ್ಕಾಗಿ ಈಗ ಮೈನರ್ ಡಿಗ್ರಿ ಅಂತ ಬಂದ್ರೆ, ಸೊ BE ಮೆಕ್ಯಾನಿಕಲ್ ಮಾಡಿದವನು ಮೈನರ್ ಡಿಗ್ರಿ ಇನ್ ಕಂಪ್ಯೂಟರ್ ಸೈನ್ಸ್, BE ಎಲೆಕ್ಟ್ರಿಕಲ್ ಮಾಡಿದವನು ಮೈನರ್ ಡಿಗ್ರಿ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಮಾಡಿದಾಗ, ಸೊ ಅವನಿಗೆ ಕಾಲೇಜಿಗೆ ಸೇರುವಾಗ ಅವನಿಗೆ ಕಂಪ್ಯೂಟರ್ ಸೈನ್ಸು ಒಳ್ಳೆ ಕಾಲೇಜಲ್ಲಿ ಸಿಗಲಿಲ್ಲ ಅಂದ್ರೂ ಕೂಡ ಒಳ್ಳೆ ಕಾಲೇಜಲ್ಲಿ ಮೆಕ್ಯಾನಿಕಲ್ ಸಿಕ್ಕಿದಾಗ ಅದನ್ನ ತಗೊಂಡು ಈ ಮೈನರ್ ಡಿಗ್ರಿಗಳನ್ನ ಅವರು ಮುಂದುವರ್ಸ್ಕೊಂಡು ಹೋದ್ರೆ, ಸೊ ಅದು ಈಕ್ವಿವೆಲೆಂಟ್ ಟು ಕಂಪ್ಯೂಟರ್ ಸೈನ್ಸ್. ಅವನೇನು ಮುಂದೆ ಜಾಬ್ ತಗೋಬೇಕು ಅದೇ ಜಾಬನ್ನು ತಗೊಳ್ಳಿಕ್ಕೆ ಅವಕಾಶ ಇರ್ತದೆ. ಮುಂದಿನ ದಿನಗಳಲ್ಲಿ ಜಾಬ್ ಆಪರ್ಚುನಿಟೀಸ್ ಈಗ ನಾವು ಇಂಟರ್ ಡಿಸಿಪ್ಲಿನರಿ ಡೊಮೈನ್ ಅಂತ ಏನು ಹೇಳ್ತೀವಿ, ರಾಷ್ಟ್ರೀಯ ಶಿಕ್ಷಣ ನೀತಿಯ ಪರಿಣಾಮವಾಗಿ ಮುಂದೆ ಬರ್ತಕ್ಕಂಥ ಜಾಬ್ ಆಪರ್ಚುನಿಟೀಸ್ ಏನಿದೆ ಅದಕ್ಕೆಲ್ಲ ಅನುಗುಣವಾಗಿ ಇದು ಅನುಕೂಲ ಆಗ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಈ ಸರ್ಕಾರ ಮಾಡಿರ್ತಕ್ಕಂಥ ವ್ಯವಸ್ಥೆ ಅದಕ್ಕೆ ಅನುಗುಣವಾಗಿದೆ. ವಿಶ್ವವಿದ್ಯಾಲಯನೂ ಕೂಡ, ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಕೂಡ ಇದಕ್ಕೆ ಪೂರಕವಾಗಿ ಸ್ಪಂದಿಸಿದೆ, ಮಾಡಿದೆ. ಸರ್, ಈಗ ನೀವು ಕಂಪ್ಯೂಟರ್ ಸೈನ್ಸ್ ವಿಭಾಗದ HOD ಆಗಿದ್ದೀರಿ. ಸೊ ಕಂಪ್ಯೂಟರ್ ಕೋರ್ಸ್ಗಳು ಅಥವಾ ಕಂಪ್ಯೂಟರ್ ಓರಿಯೆಂಟೆಡ್ ಬ್ರಾಂಚ್ಗಳ ಭರಾಟೆಯಿಂದ ಒಂದಷ್ಟು ಬೇರೆ ಬೇರೆ ಬ್ರಾಂಚ್ಗಳು, ಬೇರೆ ಬೇರೆ ಕೋರ್ಸ್ಗಳು ಎಲ್ಲೋ ಒಂದು ಕಡೆ ಮೂಲೆ ಗುಂಪಾಗ್ತಾ ಇದೆಯಾ? ಸಿವಿಲ್ ಆಗಿರ್ಬೋದು, ಮೆಕ್ಯಾನಿಕಲ್ ಆಗಿರಬಹುದು. ಸೊ ಇದಕ್ಕೇನು ಹೇಳ್ತೀರಿ? ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಆಗುತ್ತಾ, ಆಗೋದಿಲ್ವಾ, ಅಥವಾ ಹಿಂಗೆ ಅಂತ? ಕಂಪ್ಯೂಟರ್ ಸೈನ್ಸ್ ಅನ್ನೋದು ಈಗ ಜನಗಳು ಅದನ್ನ ಅಂದ್ಕೊಂಡಿದ್ದಾರೆ. ಅದು ಅಂದರೆ ಈಗ ಎಲ್ಲ ಒಂದು ವೇವ್ ಥರ ಇದೆ. ಈಗ ಯಾರು ನೋಡಿದ್ರು ಕೂಡ ನನ್ನ ಫಸ್ಟ್ ಆಪ್ಷನ್ ಕಂಪ್ಯೂಟರ್ ಸೈನ್ಸು, ಸೆಕೆಂಡ್ ಇನ್ಫಾರ್ಮೇಷನ್ ಸೈನ್ಸ್ ಅಂತ ಹೋಗ್ತಾ ಇದ್ದಾರೆ. ಈಗ ಎಲೆಕ್ಟ್ರಾನಿಕ್ಸು, ಎಲೆಕ್ಟ್ರಿಕಲ್ಲು ಇದನ್ನು ನೋಡಿದಾಗಲೂ ಕೂಡ ಈಗ ಟಾಪ್ ಕಾಲೇಜ್ಗಳಲ್ಲಿ ನೀವು ಪ್ಲೇಸ್ಮೆಂಟ್ ಅಂಕಿಅಂಶಗಳನ್ನ ತಗೊಂಡಾಗ, ನಾನು ಕಾಲೇಜ್ ಹೆಸರುಗಳು ಹೇಳೋದಿಲ್ಲ, ಎಲೆಕ್ಟ್ರಾನಿಕ್ಸಲ್ಲಿ ಆಗಿರ್ತಕ್ಕಂಥ ಪ್ಲೇಸ್ಮೆಂಟ್ಸು ಮಚ್ ಬೆಟರ್ ದ್ಯಾನ್ ಕಂಪ್ಯೂಟರ್ ಸೈನ್ಸ್ ಕೆಲವು ಕಡೆ. ಅಂದ್ರೆ ನಾನು ಹೇಳೋದಿಷ್ಟೇ, ಇಲ್ಲಿ ಕಂಪ್ಯೂಟರ್ ಸೈನ್ಸೇ ಗ್ರೇಟ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ವಿದ್ಯಾರ್ಥಿ ಅವನು ಎಲೆಕ್ಟ್ರಾನಿಕ್ಸ್ ಓದಿದ್ರು ಕೂಡ, ಎಲೆಕ್ಟ್ರಿಕಲ್ ಓದಿದ್ರು ಕೂಡ, ಸೊ ಸ್ಯಾಲ್ರಿ ಪ್ಯಾಕೇಜ್ ಅಂತ ನಾವು ನೋಡಿದಾಗ ಕೆಲವು ಕಡೆ ಎಲೆಕ್ಟ್ರಾನಿಕ್ಸ್ ವಿದ್ಯಾರ್ಥಿಗಳು ಮತ್ತು ಎಲೆಕ್ಟ್ರಿಕಲ್ ವಿದ್ಯಾರ್ಥಿಗಳು ಈ ಕಂಪ್ಯೂಟರ್ ಸೈನ್ಸಿನ ವಿದ್ಯಾರ್ಥಿಗಳಿಗಿಂತ ಹೆಚ್ಚಿನ ಸ್ಯಾಲ್ರಿಗೆ ಈ ಪ್ಯಾಕೇಜ್ ಅಂತ ಏನು ಹೇಳ್ತೀವಿ, 10 lakh ಪ್ಲೇಸ್ಮೆಂಟ್ಸಲ್ಲಿ 10 lakh ಪ್ಯಾಕೇಜು, 15 lakhs ಪ್ಯಾಕೇಜ್ ಅಂತ ನೋಡಿದಾಗ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಅವರು ಚೆನ್ನಾಗಿದ್ದಾರೆ, ಚೆನ್ನಾಗಿ ಒಳ್ಳೆ ಕಡೆ ಸೇರ್ಕೊಂಡಿದ್ದಾರೆ. ಅಂದರೆ ಅದನ್ನು ನೋಡ್ತಾ ಇಲ್ಲ ಜನ. ಈಗ ಎಲ್ಲರಿಗೂ ಏನಾಗಿದೆ ಅಂದರೆ ಕಂಪ್ಯೂಟರ್ ಸೈನ್ಸ್ ಅಂತ ಅದಕ್ಕೊಂದು ಎಕ್ಸ್ಟ್ರಾ ಒಂದು ಮೈಲೇಜ್ ಕೊಟ್ಟು ಸ್ಕೋಪ್ ಕೊಟ್ಟಿದ್ದೇವೆ. ಇರ್ಬೋದು, ಯಾಕಂದರೆ ಕೊನೆಗೆ ಹೋಗ್ತಾ ಇರೋದು ಜಾಬ್ದು IT ಇಂಡಸ್ಟ್ರಿದಾಗಿರೋದ್ರಿಂದ ಅದು ಕೊಟ್ಟಿರ್ಬೋದು. ಬಟ್ ಆದರೂ ಕೂಡ ಸೊ ಇಂಡಸ್ಟ್ರಿ ಈಸ್ ರಿಸೀವಿಂಗ್ ದ ಪೀಪಲ್ ಫ್ರಮ್ ಅದರ್ ಬ್ರಾಂಚಸ್ ಆಲ್ಸೋ. ಸೊ ಹಾಗಾಗಿ ಒಳ್ಳೆ ಕಾಲೇಜ್ ಅವ್ರಿಗೆ ಭಾಳ ಇಷ್ಟ ಆಗಿರ್ತದೆ, ಅವ್ರಿಗೆ ಬೇಕಾಗಿರೋ ಬ್ರ್ಯಾಂಚ್ ಸಿಗಲಿಲ್ಲ ಅಂದರೂ ಕೂಡ, ಸೊ ಎಲೆಕ್ಟ್ರಾನಿಕ್ಸು, ಸಿವಿಲ್, ಮೆಕ್ಯಾನಿಕಲ್ ಒಳ್ಳೆ ಕಾಲೇಜಲ್ಲಿ ತಗೊಂಡು, ಮೈನರ್ ಡಿಗ್ರಿ ತಗೊಂಡು, ಈ ಥರ ಪ್ಲೇಸ್ಮೆಂಟ್ ಅವ್ರು ಅಂದ್ಕೊಂಡಂತಹ ಡ್ರೀಮ್ ಆಪ್ಷನ್ನ ತಗೊಳ್ಲಿಕ್ಕೆ ಅವಕಾಶ ಇದೆ. ಈ ವರ್ಷದಿಂದ ಇಂಜಿನಿಯರಿಂಗ್ ಕ್ಷೇತ್ರಕ್ಕೆ ಕಾಲಿಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಎದುರಾಗುವಂತಹ ಸವಾಲುಗಳು ಏನು ಅಂತೀರಿ? ಈ ವರ್ಷದಿಂದ ಅಂತ ಹೇಳೋದಾದರೆ, ಸೊ ಅವರಿಗೆ ಸವಾಲುಗಳು ಅಂತ ಬಂದಾಗ ನಾನು ಆಲ್ರೆಡಿ ಹೇಳಿದ ರೀತಿಯಲ್ಲಿ ಮೊದಲನೇ ಹಂತದಲ್ಲಿ ಕಾಲೇಜ್ ಆಯ್ಕೆ, ಎರಡನೇ ಹಂತದಲ್ಲಿ ಯೂಶಲಿ ಈ ವರ್ಷದಿಂದ ಅಂತ ಅಲ್ಲ, ಸಾಮಾನ್ಯವಾಗಿ ಈ ಪದವಿಗೆ ಬರ್ತಾರೆ PUCಯಿಂದ. PUCನಲ್ಲಿ ಓದ್ತಕ್ಕಂಥ ಒಂದು ರೀತಿ, ಅದರ್ತಕ್ಕಂಥ ಪ್ಯಾಟ್ರನ್ನು ಬದಲಾವಣೆ ಇರ್ತದೆ. PUCನಲ್ಲಿ ಓದುವಾಗ ಎಲ್ಲ ಸ್ಟೇಕ್ ಹೋಲ್ಡರ್ಸು, ಕಾಲೇಜು ಕೂಡ ಭಾಳ ಗಮನ ಕೊಡ್ತದೆ, ಪೇರೆಂಟ್ಸು ಕೂಡ ಯಾವುದೇ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಹೋಗದೆ ಅವರ ಮಕ್ಕಳ ಜೊತೆ PUC ಅವರು ಕೂಡ ಪ್ರಮುಖ ಘಟ್ಟ ಅಂತ ತಿಳಿದ್ಬಿಟ್ಟು ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಟ್ಕೊಂಡು ಅವರು ಪೇರೆಂಟ್ಸು ನೋಡ್ತಾರೆ. ವಿದ್ಯಾರ್ಥಿನೂ ಕೂಡ ಅಷ್ಟೇ, ಅವನು ಕಂಪ್ಲೀಟ್ ಆಗಿ ತೊಡಗಿಸ್ಕೊಂಡು 12 hour 14 hour ಓದಿ ಎಂಜಿನಿಯರಿಂಗ್ ಬಂದಾಗ ಆ ಓದಿನ ಒಂದು ಆಸ್ತಿಯನ್ನು ಉಳಿಸ್ಕೊಂಡಿರ್ಬೇಕು. ಅಂದ್ರೆ ಪ್ಯಾಷನೇಟ್ ಆಗಿ ಓದ್ತಕ್ಕಂಥದ್ದು ಬೇಕು. ಅಂದ್ರೆ ಇಲ್ಲಿ ನನ್ನ ಒಂದು ಅನುಭವದಲ್ಲಿ ಹೇಳೋದಾದ್ರೆ, ದಿಸ್ ಮೆ ನಾಟ್ ಬಿ ಟ್ರೂ ಇನ್ ಎವ್ರಿ ಕೇಸ್. ಈ ಕಡ್ಡಾಯಕ್ಕೆ ಓದಿಸ್ತಕ್ಕಂಥ ಕೆಲವು ಕಾಲೇಜುಗಳಿದ್ದಾವೆ, PU ಕಾಲೇಜುಗಳು. ಅಲ್ಲಿ ಓದಿ ಬಂದಂಥವರಿಗೆ ಕೆಲವರಿಗೆ ಎಲ್ಲೋ ಒಂದು ಕಡೆ ನನಗೆ
ಓದಿಗಿನ ಬಗ್ಗೆ ಅವರಿಗೆ ಆಸಕ್ತಿ ಕಡಿಮೆ ಆಗಿರ್ತಕ್ಕಂಥ ಚಾನ್ಸಸ್ ಇದ್ದಾವೆ. ಅಂದರೆ ಅವರಿಗೆ ಈ ಅವ್ರನ್ನ ಒಳ್ಳೆ ರ್ಯಾಂಕಿಂಗ್ ತರಿಸೋ ಪ್ರಯತ್ನದಲ್ಲಿ ಆ ಕಾಲೇಜುಗಳು ಅವ್ರನ್ನ ಆ ಮಿತಿಯನ್ನು ಮೀರಿ ಸ್ಟಡಿ ವಿತ್ ಪ್ಲೆಷರ್ ಅನ್ನೋದನ್ನು ಸ್ಟಡಿ ವಿತ್ ಪ್ರೆಷರ್ ಅಂತ ಮಾಡಿಬಿಟ್ಟು ಅವ್ರು ಎಂಜಿನಿಯರಿಂಗ್ ಬಂದ ನಂತರ ಪೇರೆಂಟ್ಸ್ ಏನಾಗ್ತದೆ ಅಂದರೆ ನಮ್ಮ ಹುಡುಗ ಆಲ್ರೆಡಿ ಎಂಜಿನಿಯರಿಂಗ್ ಎಂಟರ್ ಆದ ಅಂತ ಅವ್ರು 2 ವರ್ಷ ಏನು ಗಮನ ಕೊಟ್ಟಿದ್ರು ಅದು ಅಷ್ಟು ಗಮನ ರಿಲ್ಯಾಕ್ಸ್ ಆಗ್ಬಿಡ್ತಾರೆ, ರಿಲ್ಯಾಕ್ಸ್ ಆಗ್ತಾರೆ, ವಿದ್ಯಾರ್ಥಿನೂ ರಿಲ್ಯಾಕ್ಸ್ ಆಗ್ತಾನೆ, ಪರವಾಗಿಲ್ಲ ನಾನು ಬಂದಿದ್ದೀನಿ ಅಂತ. ಹಾಗಾಗಿ ಮೊದಲ 1 ವರ್ಷ ಬಹಳ ಪ್ರಮುಖವಾದದ್ದು. ವಿದ್ಯಾರ್ಥಿಗಳು ಅವರು ಅದು ಬಂದು ಅಡ್ಜಸ್ಟ್ ಆಗೋ ಟೈಮಿಗೆ ಎಕ್ಸಾಮ್ ಬರ್ತದೆ, ಎಕ್ಸಾಮು ಮತ್ತೆ ಇಂಟರ್ನಲ್ಸ್ ಬರ್ತದಲ್ಲ, ಅಲ್ಲಿ ಪ್ಯಾಟ್ರನ್ ಆಫ್ ಎಕ್ಸಾಮಿನೇಷನ್ ಮತ್ತೆ ಯಾವ ರೀತಿ ಬದಲಾವಣೆ ಆಗಿರ್ತದೆ, ಅವ್ರ ಬದಲಾವಣೆಗೆ ಅಡಾಪ್ಟ್ ಆಗೋದ್ಕಿಂತ ಮುಂಚೆನೆ ಏನಾದರೂ ಅವ್ರಿಗೆ ಎಕ್ಸಾಮ್ ಬರೀತಕ್ಕಂಥ ಒಂದು ಚಾಲೆಂಜ್ ಅಂತ ಬಂದಾಗ ಅಲ್ಲಿ ರಿಯಲ್ ಸಮಸ್ಯೆ ಪ್ರಾರಂಭವಾಗ್ತದೆ. ಹಾಗಾಗಿ ಈ ಮೂಲಕ ಪೋಷಕರು ಮತ್ತು ವಿದ್ಯಾರ್ಥಿಗಳು ಏನಂತಂದರೆ ಡೇ 1ಇಂದನೂ ಕೂಡ ಅವರು ಎಂಜಿನಿಯರಿಂಗಿಗೆ ಎಂಟರ್ ಆದಾಗ ಅವರಿಗೆ ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಇರ್ತದೆ. 21 ದಿನಗಳ ಇಂಡಕ್ಷನ್ ಪ್ರೋಗ್ರಾಮ್. ಆಗ ಪಾಠ ನಡೆಯೋದಿಲ್ಲ, ಅಂದರೆ ಟೆಕ್ಸ್ಚುಯಲ್ ಕಂಟೆಂಟ್ಸ್ ಏನಿರೋದಿಲ್ಲ ಅವರಿಗೆ. ಸೊ ಕಾಲೇಜಿನ ಬಗ್ಗೆ, ಎಂಜಿನಿಯರಿಂಗ್ ಶಿಕ್ಷಣದ ಬಗ್ಗೆ, ಎಂಜಿನಿಯರಿಂಗ್ ಶಿಕ್ಷಣದಿಂದ ಆಗ್ತಕ್ಕಂಥ ಅನುಕೂಲಗಳ ಬಗ್ಗೆ, ಸೊ ಆಮೇಲೆ ಎಂಜಿನಿಯರಿಂಗ್ ಶಿಕ್ಷಣ ಅಂದರೆ ಈ ಪರ್ಟಿಕ್ಯುಲರ್ ಬ್ರಾಂಚ್ ಅಲ್ಲದೆ ಇದ್ರೂ ಕೂಡ ಬೇರೆ ಏನೇನೆಲ್ಲ ಕಲಿಬೇಕಾಗ್ತದೆ ಅನ್ನೋದ್ರ ಬಗ್ಗೆ ಒಂದು ಇಂಡಕ್ಷನ್ ಪ್ರೋಗ್ರಾಮು ಭಾಳ ಎಲಾಬೊರೇಟಿವ್ ಆಗಿರ್ತದೆ. ಆ ಇಂಡಕ್ಷನ್ ಪ್ರೋಗ್ರಾಮನ್ನು ಅವರು ಕಡ್ಡಾಯವಾಗಿ ಹಾಜರಾಗಬೇಕಾಗ್ತದೆ. ಕೆಲವು ಕಡೆ ನೋಡಿದ್ದೇನೆ ಪೇರೆಂಟ್ಸು ಇಂಡಕ್ಷನ್ ಪ್ರೋಗ್ರಾಮು ಅದು ಎಕ್ಸಾಮಿಗೆ ಬರಲ್ವಂತೆ ಅಂತಕ್ಕಂಥ ಒಂದು ಇದರಲ್ಲಿ ಅದನ್ನು ಇಗ್ನೋರ್ ಮಾಡ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಬಟ್ ಅದನ್ನು ಮಾಡಬಾರ್ದು. ಇದು 2ನೇ ಪಾಯಿಂಟ್ ಆದರೂ ಕೂಡ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಸೊ ಇಂಡಕ್ಷನ್ ಪ್ರೋಗ್ರಾಮ್ಗೆ ಪೇರೆಂಟ್ಸ್ ಮತ್ತು ವಿದ್ಯಾರ್ಥಿಗಳು ಇಬ್ಬರು ಕೂಡ ಅದನ್ನು ಕಂಪಲ್ಸರಿ ಹಾಜರಾದ್ರೆ ಒಳ್ಳೆಯದು. ಹೌದು, ಪೇರೆಂಟ್ಸ್ ಅಂದರೆ ಪೇರೆಂಟ್ಸ್ ಹಾಜರಾಗೋದು ಅಂದರೆ ಪೇರೆಂಟ್ಸ್ ಅವ್ರ ಮಕ್ಕಳಿಗೆ ತಿಳುವಳಿಕೆ ಹೇಳಿ ಅದನ್ನು ಕಡ್ಡಾಯವಾಗಿ ಹಾಜರಾಗಿ ಅದರ ಒಂದು ಇಂಪ್ಯಾಕ್ಟನ್ನು ಅವರು ತಗೊಳ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗ್ತದೆ. ಈಗ ಒಂದು ಕಡೆ ಅಂದರೆ ಪುಸ್ತಕದ ಜ್ಞಾನದ ಜೊತೆಗೆ ಹೊರ ಜಗತ್ತಿನ ಇನ್ವೆನ್ಷನ್ ಕಡೆನ ಒಂದು ಜ್ಞಾನ. ಸೊ ಯಾವುದ್ರ ಕಡೆಗೆ ಹೆಚ್ಚು ಒಲವು ಮಹತ್ವವನ್ನು ಕೊಡಬೇಕಾಗತ್ತೆ ವಿದ್ಯಾರ್ಥಿಗಳು ಅಂತ? ಹೌದು, ಈಗ ನೀವು ಉತ್ತಮವಾದ ಪ್ರಶ್ನೆ ಕೇಳಿದಿರಿ. ಇಲ್ಲಿ ಇದಕ್ಕೊಂದು ಅನಾಲಜಿ ಕೊಡೋದಾದ್ರೆ, ಈಗ ವಿದ್ಯಾರ್ಥಿಗಳು 2 ಥರ ವಿದ್ಯಾರ್ಥಿಗಳು ಇರ್ತಾರೆ. ಕೆಲವರು ಯಾವಾಗಲೂ ಬರೀ ಟೆಕ್ಸ್ಚುಯಲ್ ಇನ್ಫಾರ್ಮೇಶನ್ ತಗೊಂಡು 90% 80% ಡಿಸ್ಟಿಂಕ್ಷನ್ ಅಂತ ಒಂದು ಸೆಟ್ ಆಫ್ ಕ್ಯಾಟಗರಿ. ಇನ್ನೊಂದು ಸೆಟ್ ಆಫ್ ಕ್ಯಾಟಗರಿ ಹೊರ ಪ್ರಪಂಚದ ಜ್ಞಾನ, ಅಂದರೆ ನಾಲೆಡ್ಜ್, ಜ್ಞಾನ ಕೌಶಲ್ಯ ಅಂತ ಏನು ಅಂದ್ಕೊಂಡಿದ್ದೇವೆ. ಈ ಜ್ಞಾನ ಮತ್ತು ಕೌಶಲ್ಯಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು ಅವರು ಅದನ್ನು ಅಕ್ವೈರ್ ಮಾಡಿಕೊಂಡ್ರೆ, ಗಳಿಸ್ಕೊಂಡ್ರೆ, ಅವರ ಅಂದರೆ ಯಾರು ಟೆಕ್ಸ್ಚುಯಲ್ ಜೊತೆಗೆ ಹೊರ ಪ್ರಪಂಚದ ಜ್ಞಾನ ಅಂದರೆ ಈ ಯೂನಿವರ್ಸಿಟಿ ಕರಿಕ್ಯುಲಮ್ಗಿಂತನೂ ಬಿಯಾಂಡ್ ಏನು ಬೇಕು ಇಂಡಸ್ಟ್ರಿಗೆ ಅಥವಾ ಏನು ಬೇಕು ಅವರ ಕೆರಿಯರ್ಗೆ ಅನ್ನೋದನ್ನು ತಿಳಿದುಕೊಂಡು ಅದನ್ನು ಕೂಡ ಅವ್ರು ಅಕ್ವೈರ್ ಮಾಡಿಕೊಂಡ್ರೆ, ಗಳಿಸ್ಕೊಂಡ್ರೆ ಅವರೇ ಸಕ್ಸಸ್ಫುಲ್ ಗ್ರ್ಯಾಜುಯೇಟ್ಸ್. ಆ್ಯಕ್ಚುಲಿ ಅವರು ಉತ್ತಮ ಪದವೀಧರರಾಗ್ತಾರೆ. ಈಗ 3 ಲೆವೆಲ್ ಇರುತ್ತೆ. ಫಸ್ಟ್ ಲೆವೆಲ್ಲು ಎಲಿಜಿಬಿಲಿಟಿ ಅಂದರೆ ಪ್ಲೇಸ್ಮೆಂಟ್ ಹೇಳೋದಾದ್ರೆ, ಆ ಎಲಿಜಿಬಿಲಿಟಿ ಅಂತ ಬಂದಾಗ ವಿದ್ಯಾರ್ಥಿ ಅವನು 10th ಸ್ಟ್ಯಾಂಡರ್ಡಲ್ಲಿ ಮತ್ತು 12th ಅಲ್ಲಿ ಎಂಜಿನಿಯರಿಂಗಲ್ಲಿ 60% ತಗೊಂಡಿದ್ರೆ ಅವನು ಎಲಿಜಿಬಲ್ ಟು ಎಂಟರ್ ಇನ್ ಟು ಪ್ಲೇಸ್ಮೆಂಟ್ ಅವನು ಬಂದಾಗ. ಅದಾದ ನಂತರ ಎಂಪ್ಲಾಯಬಿಲಿಟಿ, ಅವತ್ತಿನ ಇಂಟರ್ವ್ಯೂನಲ್ಲಿ ಅವನ ಪ್ರಶ್ನೆ, ಕಂಪನಿಯವರು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಕೊಡ್ತಕ್ಕಂಥ ಉತ್ತರಗಳಿಗೆ ರೆಡಿ ಆಗಬೇಕು. ಎಂಪ್ಲಾಯಬಿಲಿಟಿ, ಅದಕ್ಕೆ ಆಪ್ಟಿಟ್ಯೂಡ್ ಇರ್ಬೋದು ಅಥವಾ ಸಾಫ್ಟ್ ಸ್ಕಿಲ್ಸ್ ಇರ್ಬೋದು, ಅದನ್ನು ಕೂಡ ಕಲ್ತ್ಕೊಂಡಿರ್ತಾನೆ. ಅದು ಎಂಪ್ಲಾಯಬಿಲಿಟಿ 2ನೇ ಲೆವೆಲ್ಲು. 3ನೇ ಲೆವೆಲ್ಲು ಫಸ್ಟ್ ಎಲಿಜಿಬಿಲಿಟಿ, 2ನೇದು ಎಂಪ್ಲಾಯಬಿಲಿಟಿ, 3ನೇದು ಅವ್ನು ಸಸ್ಟೈನಬಲ್. ಆ ಮುಂದಿನ ಕೆರಿಯರ್ ಅವ್ನು ಸಸ್ಟೈನ್ ಆಗಬೇಕಂತಂದರೆ, ಈಗ ತಾವೇನು ಹೇಳಿದಿರಿ, ಟೆಕ್ಸ್ಚುಯಲ್ ಇನ್ಫಾರ್ಮೇಷನ್ ಅಲ್ಲದೆ ಪಠ್ಯಕ್ರಮ ಅಲ್ಲದೆ ಪಠ್ಯೇತರ ಚಟುವಟಿಕೆಗಳು ಅಂದರೆ ಕೋ ಕರಿಕ್ಯುಲರ್, ಎಕ್ಸ್ಟ್ರಾ ಕರಿಕ್ಯುಲರ್, ಅಲಾಂಗ್ ವಿತ್ ದಿಸ್ ಮತ್ತು ಅವರು ಬೇರೆ ಬೇರೆ ಈ ಗ್ರ್ಯಾಜುಯೇಟ್ ಅಟ್ರಿಬ್ಯೂಟ್ಸ್ಗೆ ಏನೇನು ಸಂಬಂಧಪಟ್ಟಿರುತ್ತೆ ಅದನ್ನೆಲ್ಲದನ್ನು ಅಕ್ವೈರ್ ಮಾಡ್ಕೊಂಡಿದ್ರೆ ಅವರ ಸಸ್ಟೈನಬಿಲಿಟಿ ಚೆನ್ನಾಗಿರುತ್ತೆ, ಮುಂದೆ ಅವರ ಕೆರಿಯರ್ ಚೆನ್ನಾಗಿರ್ತದೆ. ಸೊ ಹಿಂದಿನ ಉದಾಹರಣೆಗಳು ಹೇಳೋದಾದರೆ, ಕಳೆದ 3 ವರ್ಷಗಳ ಹಿಂದೆ ರ್ಯಾಂಕ್ ವಿದ್ಯಾರ್ಥಿ, ಅವನಿಗೆ ಪ್ಲೇಸ್ಮೆಂಟೇ ಆಗಲಿಲ್ಲ. ರ್ಯಾಂಕ್ ವಿದ್ಯಾರ್ಥಿ, ವಿಶ್ವವಿದ್ಯಾಲಯದ ರ್ಯಾಂಕ್ ವಿದ್ಯಾರ್ಥಿ ಆದರೂ ಕೂಡ ಅವ್ನಿಗೆ ಪ್ಲೇಸ್ಮೆಂಟ್ ಆಗಲಿಲ್ಲ. ಬಟ್ ಅದಕ್ಕೆ ಇನ್ನು ಮುಂದುವರೆದು ಹೇಳೋದಾದ್ರೆ, ಈಗ ಇನ್ನೊಬ್ಬ ವಿದ್ಯಾರ್ಥಿ ಬರೀ 69% ತಗೊಂಡ, ಬಟ್ ಅವನು ಪ್ಲೇಸ್ಮೆಂಟ್ ಆಗಿ ಅವನಿಗೆ ಉನ್ನತ ಮಟ್ಟದಲ್ಲಿ ಅವನು
ರೆಕಗ್ನಿಷನ್ ಕೂಡ ಸಿಕ್ಕಿದೆ. ಅಂದರೆ ಇಲ್ಲಿ ಗ್ರ್ಯಾಜುಯೇಟ್ ಅಟ್ರಿಬ್ಯೂಟ್ಸ್ ಅಂತ ಏನು ಹೇಳ್ತೀವಿ ಅದು ಪಠ್ಯಕ್ರಮಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಪಠ್ಯಕ್ರಮವನ್ನು ಮೀರಿ ಮುಂದೆ ಇದೆ. ಆ ಪಠ್ಯಕ್ರಮವನ್ನು ಮೀರಿ ಮುಂದೆ ಇದೆ ಅನ್ನೋದು ಕೂಡ ಇಂಡಕ್ಷನ್ ಪ್ರೋಗ್ರಾಮಲ್ಲಿ ವಿದ್ಯಾರ್ಥಿಗಳಿಗೆ ತಿಳಿದು ಬರ್ತದೆ. ಸೊ ಆ ಕಾರಣಕ್ಕಾಗಿ ಪೋಷಕರಿಗೆ ಒತ್ತಾಯ ಮಾಡಿ ಹೇಳ್ತಾ ಇರ್ತಕ್ಕಂಥದ್ದು ಏನಂದರೆ ಅವರವರ ಮಕ್ಕಳನ್ನು ಅವರು ಇಂಡಕ್ಷನ್ ಪ್ರೋಗ್ರಾಮ್ಗೆ ಕಡ್ಡಾಯವಾಗಿ ಹಾಜರಾಗತಕ್ಕಂಥದ್ದನ್ನು ಅಂದ್ರೆ ಕೇವಲ ಅಕಾಡೆಮಿಕ್ ಅಂತ ಹೋಗೋದ್ರ ಜೊತೆಗೆ ಅದರ್ ಕರಿಕ್ಯುಲಮ್ ಆಕ್ಟಿವಿಟೀಸ್ ಆಗಿರ್ಬೋದು ಅಥವಾ ಕೋರ್ಸ್ಗಳಾಗಿರ್ಬೋದು, ಬ್ರಿಡ್ಜ್ ಕೋರ್ಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಅಂದರೆ ಮುಂದಿನ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಬೇಕಾದಂತಹ ವಿಚಾರಕ್ಕೂ ಕೂಡ ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಅಂತ. ಯಾಕಂತಂದ್ರೆ ಈಗ ವಿದ್ಯಾರ್ಥಿ ಜೀವನ ಪ್ರಮುಖ ಘಟ್ಟ ಅಂತ ಹೇಳ್ತೀವಿ, ಗೋಲ್ಡನ್ ಲೈಫ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಕೇವಲ ಓದು ಅನ್ನೋದನ್ನ ಮಾತ್ರ ಪೇರೆಂಟ್ಸ್ ಪುಷ್ ಮಾಡ್ತಾರೆ. ಸೊ ಅದರ್ದಾನ್ ದಟ್ ಏನೇ ಹೇಳಿದ್ರು ಕೂಡ ಫಸ್ಟ್ ಫಸ್ಟ್ ಕಂಪ್ಲೀಟ್ ಮಾಡು ಅನ್ನೋದನ್ನೇ ಹೆಚ್ಚು ಹೇಳ್ತಾ ಇರ್ತಾರೆ ಹೊರತು ಅದರ ಹೊರತಾಗಿನ ಯಾವುದೇ ಆಕ್ಟಿವಿಟೀಸ್ಗೂ ಕೂಡ ಸಪೋರ್ಟ್ ಮಾಡೋದಿಲ್ಲ. ಸೊ ಈ ಸಂದರ್ಭದಲ್ಲಿ ಪೋಷಕರಿಗೆ ಏನು ಹೇಳ್ತೀರಿ ಅಂತ? ಈ ಸಂದರ್ಭದಲ್ಲಿ ಪೋಷಕರಿಗೆ ಹೇಳೋದಾದ್ರೆ, ಈಗ ಓದುವುದರ ಜೊತೆಗೆ ಸ್ಪೋರ್ಟ್ಸ್ ಇದೆ, ಯೋಗ ಇದೆ, ಮ್ಯೂಸಿಕ್ ಇದೆ. ಅಂದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು, ರಾಷ್ಟ್ರೀಯ ಶಿಕ್ಷಣ ನೀತಿಯ ಅನುಷ್ಠಾನದಿಂದ ಆಗಿರ್ತಕ್ಕಂಥ ಲಾಭಗಳೇನು ಅಂತಂದರೆ, ಮೊದಲು ಏನಾಗ್ತಾ ಇತ್ತಂದರೆ ಟೆಕ್ಸ್ಚುಯಲ್ ಇನ್ಫಾರ್ಮೇಷನ್ ಅಂದರೆ ಅವ್ನ ಪಠ್ಯಕ್ರಮ ಮಾತ್ರ ಇತ್ತು. ಪಠ್ಯಕ್ರಮದಲ್ಲಿ ನಾವೀಗ ಏನು ಹೇಳಿದೀವಿ, ಈ ಯೋಗ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಮ್ಯೂಸಿಕ್ ಕೂಡ ಇದೆ, ಕೆಲವು ಕಡೆ ಸ್ವಿಮ್ಮಿಂಗು ಒನ್ ಆಫ್ ದ ಕೋರ್ಸಸ್. ಅಂದ್ರೆ ಹಿಂದೆ ಏನು ಪಂಡಿತನಿಗೆ 64 ವಿದ್ಯೆಗಳು ಬರಬೇಕು ಅಂತ ಏನಿತ್ತು ಅದನ್ನ ಗಮನದಲ್ಲಿ ಇಟ್ಕೊಂಡು ಮಾಡಿರ್ತಕ್ಕಂಥ ರಾಷ್ಟ್ರೀಯ ಶಿಕ್ಷಣ ನೀತಿ. ಈ ರಾಷ್ಟ್ರೀಯ ಶಿಕ್ಷಣ ನೀತಿ ನಮ್ಮ ದೇಶಕ್ಕೇನು ಹೊಸದಲ್ಲ. ಹಿಂದೆ 200 ವರ್ಷಗಳ ಹಿಂದೆ ಇದ್ದಂಥದ್ದು ನಮ್ಮಲ್ಲಿ ಆಲ್ರೆಡಿ ಇತ್ತು. ಇದು ಮಧ್ಯೆ ಬಂದಂತಹ ಇಂಗ್ಲಿಷ್ ಎಜುಕೇಶನ್ ಅಲ್ಲಿ ಈ ಹಳೆ ನಮ್ದು ಏನಿತ್ತು, ಈ ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ ಆಫ್ ಅನ್ ಇಂಡಿವಿಜುವಲ್ ಅಂದ್ರೆ ವಿದ್ಯಾರ್ಥಿಯ ಸಮಗ್ರ ಬೆಳವಣಿಗೆಗೆ ಬೇಕಾದ್ದನ್ನ ಬಿಟ್ಬಿಟ್ಟಿದ್ವಿ. ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಈ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಹೆಚ್ಚಿನ ಅನುಷ್ಠಾನ ಬಂದರೆ ಅಬ್ವಿಯಸ್ಲಿ ಭಾಳ ಚೆನ್ನಾಗಾಗ್ತದೆ. ಇವತ್ತು ಕೂಡ ವಿಶ್ವವಿದ್ಯಾಲಯ ವ್ಯವಸ್ಥೆನಲ್ಲಿ ಕೂಡ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಭಾಳ ಯಶಸ್ವಿಯಾಗಿ ಅದನ್ನು ಜಾರಿಗೊಳಿಸಿದೆ. ಅದರಲ್ಲಿ ಮ್ಯೂಸಿಕ್ ಇದೆ, ಯೋಗ ಇದೆ, ಸ್ಪೋರ್ಟ್ಸ್ ಇದೆ, NCC. ಈಗ ಕೆಲವು ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಕೂಡ NCCಗೆ ಭಾಗವಹಿಸ್ತಾ ಇದ್ದಾರೆ. ಕಂಪಲ್ಷನ್ ಏನಿಲ್ಲ, ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಕಂಪಲ್ಷನ್ ಮಾಡ್ತಕ್ಕಂಥದ್ದೇನಿಲ್ಲ, ವಾಲಂಟ್ರಿಯಾಗಿ NCCಗೆ ಮಾಡ್ತಾ ಇದ್ದಾರೆ. ನಾವು ಪ್ಲೇಸ್ಮೆಂಟ್ ಅಂತ ನೋಡಿದಾಗ ಒಂದು ಕಡೆ ಯಾವುದನ್ನು ಕೂಡ ಭಾಗವಹಿಸದೆ ಬರೀ ಅವರು ಪಠ್ಯಕ್ರಮವನ್ನೇ ನೋಡ್ಕೊಂಡು ಬಂದು ಪ್ಲೇಸ್ ಆಗಿರೋರು ನೋಡಿದೀವಿ, ಇವೆಲ್ಲವನ್ನೂ ಮಾಡ್ಕೊಂಡು ಬಂದು ಪ್ಲೇಸ್ ಆಗಿರೋರು ನೋಡಿದೀವಿ. ಅಂದ್ರೆ ಮುಂದೆ ಅವ್ರ ಸಕ್ಸಸ್ ಅಂತ ನೋಡಿದಾಗ, ಅವರ ಕೆರಿಯರ್ ಸಕ್ಸಸ್ನ ನೋಡೋದಾದ್ರೆ, ಯಾರು ಈ ಎಲ್ಲವನ್ನೂ ನೋಡಿಕೊಂಡು ಈ NCC ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಈ NCC ಸ್ಪೋರ್ಟ್ಸ್ ಇಲ್ಲೆಲ್ಲದಕ್ಕೂ ಕೂಡ ಅವರಿಗೆ ಈ ಸೋಲನ್ನು ಸಿಮ್ಯುಲೇಟ್ ಮಾಡಿಕೊಂಡು ಮುಂದೆ ಗೆಲ್ಲೋದು ಹೇಗೆ ಅಂತ ಗೊತ್ತಿರ್ತದೆ. ಬಟ್ ಯಾರು ಬರೀ ಈ ಪಠ್ಯಕ್ರಮದ ಮೂಲಕನೇ ಬಂದಿರ್ತಾರೋ ಅವ್ರದ್ದು ಸಕ್ಸಸ್ ಅಷ್ಟೊಂದು ಸ್ಟೇಬಲ್ ಇರಲ್ಲ. ಮುಂದೆ ಅವರು ಸಸ್ಟೈನಬಲ್ ಆಗಬೇಕಂದ್ರೆ ದೇ ಮಸ್ಟ್ ಗೋ ಥ್ರೂ ದೀಸ್ ಎಬಿಲಿಟಿ ಎನ್ಹಾನ್ಸ್ಮೆಂಟ್ ಕೋರ್ಸಸ್ ಅಂತ ಕರೀತಾರೆ. ಈ ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲಿ ಎಬಿಲಿಟಿ ಎನ್ಹಾನ್ಸ್ಮೆಂಟ್ ಕೋರ್ಸಸ್ನ ಇಟ್ಟುಕೊಂಡು ಬಂದರೆ ಆಬ್ವಿಯಸ್ಲಿ ಅವರ ಮುಂದಿನ ಭವಿಷ್ಯ, ಕೆರಿಯರ್ ಅಂತ ಏನು ಹೇಳ್ತೀವಿ, ಬಹಳ ಚೆನ್ನಾಗಿರುತ್ತದೆ. ಸರ್, ಫೈನಲ್ ಆಗಿ ವಿದ್ಯಾರ್ಥಿಗಳಿಗೆ ಏನು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ? ವಿದ್ಯಾರ್ಥಿಗಳಿಗೆ ನಾನು ಹೇಳೋದು ಇಷ್ಟೇ, ಈಗ ಅವರು ಸಿಕ್ಕಾಪಟ್ಟ ಗೊಂದಲದಲ್ಲಿದ್ದಾರೆ. ಅವ್ರಿಗೆ ಏನಂದ್ರೆ ನನಗೆ ಯಾವ ಕಾಲೇಜ್ ಸಿಗುತ್ತೋ, ಯಾವ ಬ್ರಾಂಚ್ ಸಿಗುತ್ತೋ ಅಂತ. ನಾನು ಹೇಳೋದಿಷ್ಟೇ, ಯಾವ ಕಾಲೇಜ್ ಸಿಕ್ಕಿರೂ ಪರವಾಗಿಲ್ಲ, ಯಾವ ಬ್ರಾಂಚ್ ಸಿಕ್ಕಿರೂ ಪರವಾಗಿಲ್ಲ, ಸಿಕ್ಕಿದ ನಂತರ ಸಿಕ್ಕಿದ ಕಾಲೇಜನ್ನು, ಸಿಕ್ಕಿದ ಬ್ರಾಂಚನ್ನು ಶ್ರದ್ಧೆಯಿಂದ ಓದಿ. ಹಿಂದೆ ಏನಿತ್ತಂದ್ರೆ, ಈಗ ಒಬ್ಬ ಗುರು 100 ಜನ ಶಿಷ್ಯರಿದ್ರು, ಈಗ ಹಾಗಿಲ್ಲ. ಒಬ್ಬ ಶಿಷ್ಯ 100 ಜನ ಗುರುಗಳು. ICT ಇಂಟರ್ನೆಟ್ ಟೆಕ್ನಾಲಜೀಸ್ ಅಲ್ಲಿ ಕೂತ್ಕೊಂಡ್ರೆ ಯಾರನ್ನ ಬೇಕಾದ್ರೂ ಮೀಟ್ ಮಾಡಬಹುದು ಅವರು. ಸೊ ಅಂದ್ರೆ ಈಗ ಹಾಗಾಗಿ ಕಾಲೇಜು ಪ್ರಮುಖ ಅಲ್ಲ ಅಂತಾನೂ ಕೂಡ ಅಂದ್ಕೋಬಹುದಾಗ್ತದೆ. ಅವರಿಗೆ ಆನ್ಲೈನ್ ಕೋರ್ಸಸ್ ಇರ್ತದೆ, ಆನ್ಲೈನ್ ಗೈಡೆನ್ಸ್ ಇದೆ, ಆನ್ಲೈನ್ ಕೆರಿಯರ್ ಕೋಚಿಂಗ್ ಎಲ್ಲದೂ ಕೂಡ ಇದೆ. ಅವರು ಅದನ್ನು ತಿಳಿದುಕೊಂಡು ಯಾವುದು ಸೂಕ್ತ ಅನ್ನೋದನ್ನ ತಿಳ್ಕೊಂಡು ಹೋಗುವಂಥ ವಿದ್ಯಾರ್ಥಿಗಳಿಗೆ ಯಾವುದೇ ಸಮಸ್ಯೆ ಇಲ್ಲ. ಕಾಲೇಜ್ ಯಾವುದಾದ್ರೂ ಸಮಸ್ಯೆ ಇಲ್ಲ, ಬ್ರಾಂಚ್ ಯಾವುದಾದ್ರೂ ಸಮಸ್ಯೆ ಇಲ್ಲ. ನಾನು ಹೇಳಿದ್ನಲ್ಲ, ಯಾವ ಬ್ರಾಂಚ್ ಆದರೂ ಕೂಡ ಅವರಿಗೆ ವಿಶ್ವವಿದ್ಯಾಲಯ ಕೊಟ್ಟಿರ್ತಕ್ಕಂಥ ಈ ಮೈನರ್ ಡಿಗ್ರಿ ಏನಿದೆ ಬಿಟೆಕ್ ಆನರ್ಸ್ ಡಿಗ್ರಿ ಇರ್ತದೆ, ಇವೆಲ್ಲವನ್ನೂ ಬಳಸ್ಕೊಂಡು ಅವರು ಅಂದ್ಕೊಂಡಿರ್ತಕ್ಕಂಥ
ಒಂದು ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ. ಎಸ್ ಸರ್, ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಿ, ವಿದ್ಯಾರ್ಥಿಗಳಿಗೆ ಉಪಯುಕ್ತ ಆಗುವಂತಹ ವಿಚಾರಗಳನ್ನು ಇಲ್ಲಿ ತಿಳಿಸ್ಕೊಟ್ಟಿದ್ದೀರಿ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಎಸ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ನಿಜಕ್ಕೂ ಅನೇಕ ವಿದ್ಯಾರ್ಥಿಗಳಿಗೆ ಒಂದಷ್ಟು ಗೊಂದಲಗಳು ಇದ್ದೇ ಇರುತ್ತೆ. ಸೊ ಬಹಳ ಸೊಗಸಾಗಿ ಅಥವಾ ಒಂದು ನಿರ್ದೇಶನದ ರೀತಿಯಾಗಿ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಕೊಡುವಂತಹ ಪ್ರಯತ್ನ ಮಾಡಿದ್ದೀವಿ. ಸೊ ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.